ನಮಸ್ತೆ ರೈತ ಬಾಂಧವರೇ, ಇವತ್ತಿನ ವಿಡಿಯೋದಲ್ಲಿ ಒಂದು ಸಣ್ಣ ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಬಂದಿದ್ದೀನಿ. ಅದೇ ರೈತರ ಬುದ್ಧಿವಂತಿಕೆ. ಅಂದರೆ ಎಷ್ಟೋ ಕಡೆ ಹೇಳ್ತಾ ಇದ್ರು ರೈತರು ಬುದ್ಧಿವಂತರಲ್ವಾ, ರೈತರು ಅನಾಲಿಸಿಸ್ ಮಾಡಲಿಕ್ಕೆ ಬರಲ್ವಾ, ರೈತರು ಯಾವ ಮಾರುಕಟ್ಟೆನೂ ನೋಡಲ್ಲ ಸ್ವಾಮಿ, ತೊಗೊಂಬಂದು ಬೆಳೆ ಹಾಕ್ತಾರೆ, ಬೆಳೆಗಳನ್ನ ತೊಗೊಂಬಂದು ಮಾರುಕಟ್ಟೆಗೆ ಮಾರ್ತಾರೆ. ಇಷ್ಟೆಲ್ಲ ವಿಡಿಯೋಗೆ, ಇಷ್ಟೆಲ್ಲ ಅನುಕೂಲಕ್ಕೆ ನಾನೊಂದು ಸಣ್ಣ ವಿಡಿಯೋವನ್ನು ಮಾಡಿ ನಿಮಗೆ ಕಿರುಚು ಪರಿಚಯ ಮಾಡೋಕ್ಕೆ ಬಂದಿದ್ದೀನಿ. ಅದೇ ರೈತರ ಅನಾಲಿಸಿಸ್ ಮಾಡುವ ಮಾರುಕಟ್ಟೆ. ಬನ್ನಿ ನೋಡ್ಕೊಂಬರೋಣ. ಈ ಶೀಟಲ್ಲಿ ಏನು ಮಾಡಿದ್ದೀನಿ ಅಂದರೆ, ನಾನು ಚಿಕ್ಕಬಳ್ಳಾಪುರದ ಪ್ರತಿಯೊಂದು APMC ಮಾರುಕಟ್ಟೆಯ ಟೊಮೆಟೊ ಬೆಲೆಗಳ 1 ವರ್ಷದ ಬೆಲೆಯನ್ನು ಅನಾಲಿಸಿಸ್ಗೋಸ್ಕರ ಈ ಪೇಜನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ಬೇಕಂದರೆ ನೀವು ಲಾಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ತೊಗೊಳೋದು ಅಂತ. ಹಾಗೂ ಈ ಅನಾಲಿಸಿಸ್ ಶೀಟ್ ನಾನು ಯಾವ ರೀತಿ ನಾನು ಪ್ರಿಪೇರ್ ಮಾಡಿದೆ, ಹೇಗೆ ಮಾಡಿದೆ, ಎಲ್ಲಿಂದ ಸಿಕ್ತು ಈ ಡಾಟಾ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಮಾಹಿತಿ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿಯೂ ಈ ಶೀಟ್ ಪ್ರತಿಯೊಂದು ಮಾರುಕಟ್ಟೆ ಬೆಲೆಗಳನ್ನು ನಿಮ್ಗೆ ತಂದು ಕೊಡ್ತೀನಿ. ಪ್ರೈಸ್ ಆಗಿಬಿಟ್ಟು ನವಂಬರ್ 2025ರಿಂದ ಜೂನ್ 2026 ತನಕನೂ ಹೈಯೆಸ್ಟ್ ಪ್ರೈಸ್ ಆಗಿರೋದು ಎಷ್ಟು ಅಂತಂದರೆ 5,000 ರೂಪಾಯಿ ಪ್ರತಿ ಕ್ವಿಂಟಲಿಗೆ ನಿಮ್ಮ ಟೊಮೆಟೊ ಪ್ರೈಸ್ ಆಗಿದೆ. ನಾನು ಅವಾಗ ಅದಕ್ಕೆ ಏನು ಮಾಡ್ತಿದ್ದೀನಿ, ಆ ಶೀಟಲ್ಲಿ ಬರ್ತಕ್ಕಂಥ 5,000 ಅಮೌಂಟು ಯಾವ ದಿನಾಂಕದಲ್ಲಾಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಿದ್ದೀನಿ. ಸೊ ಅದನ್ನು ಸೆಲೆಕ್ಟ್ ಮಾಡಿ 5,500 ಹೈಯೆಸ್ಟ್ ಪ್ರೈಸು. ಅದರ ಜೊತೆಗೆ ನಾನೇನು ಮಾಡ್ತಾಯಿದ್ದೀನಿ, ಇನ್ನಷ್ಟು ಹಲವು ಪ್ರೈಸ್ 4,500 ಆಗಿರ್ಬೋದು, 4,600 ಆಗಿರ್ಬೋದು, 4,300, 200 ಅಲ್ಲಿ ತನಕನೂ ನಾನು ಪ್ರೈಸ್ನ ಕೆಲವೊಂದು ಶಾರ್ಟ್ ಲಿಸ್ಟ್ ಮಾಡ್ತಾಯಿದ್ದೀನಿ. ಶಾರ್ಟ್ ಲಿಸ್ಟ್ ಮಾಡೋದಾದ್ಮೇಲೆ ನನಗೊಂದು ಫೈನಲ್ ಒಂದು ಶೀಟ್ ಸಿಕ್ತು. ಅದೇನು ಅಂತಂದರೆ ಹೈಯೆಸ್ಟ್ ಪ್ರೈಸು ಮತ್ತು ಲೋಯೆಸ್ಟ್ ಪ್ರೈಸ್. ಅಂದರೆ 5,000 ಹೈಯೆಸ್ಟ್ ಪ್ರೈಸು, 4,769 ರೂಪಾಯಿ ಲೋಯೆಸ್ಟ್ ಪ್ರೈಸ್. ಅವು ಎರಡು ಲೋಯೆಸ್ಟ್ ಪ್ರೈಸ್ ಹೈಯೆಸ್ಟ್ ಪ್ರೈಸ್ ನಡುವೆ ಯಾವ ದಿನಾಂಕದಲ್ಲಿ ಆ ಪ್ರೈಸ್ ಆಗಿದೆ ಅನ್ನೋದನ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು 2025, 2026 ನಡುವೆ ಹೈಯೆಸ್ಟ್ ಪ್ರೈಸ್ ಅಂದರೆ ಉದಾಹರಣೆ 5,000 ರೂಪಾಯಿ ಯಾವ ದಿನಾಂಕದಲ್ಲಾಗಿದೆ, 5 ಅಥವಾ 4,500 ರೂಪಾಯಿ ಅಂತಂದರೆ ಜನವರಿ ತಿಂಗಳಲ್ಲಿ ಹೈಯೆಸ್ಟ್ ಪ್ರೈಸ್ ಸಿಕ್ಕಿದೆ ನಿಮಗೆ. ಇನ್ನೂ ನೋಡ್ತಾ ಹೋದರೆ ನೀವು ಲಾಸ್ಟ್ 2025 ಡಿಸೆಂಬರ್ ಮತ್ತು ನವಂಬರಲ್ಲೂ ಕೂಡ ಹೈಯೆಸ್ಟ್ ಪ್ರೈಸ್ ಅಂದರೆ 4,000ದಿಂದ 5,000 ಒಳಗಡೆ ಒಳ್ಳೆ ಪ್ರೈಸ್ ಸಿಕ್ಕಿದೆ. ಇದರಿಂದ ಇಷ್ಟೇ ಕ್ಲಾರಿಫಿಕೇಷನ್ ನೀವು ತೊಗೋಬೇಕಾಗುತ್ತೆ ಅಂತಂದರೆ, ನಾನು ಈ ಟೊಮ್ಯಾಟೊ ಆಗಿರ್ಬೋದು, ಯಾವುದೇ ಪ್ರತಿಯೊಂದು ಬೆಳೆ ಆಗಿರ್ಬೋದು, ಮಾರ್ಕೆಟ್ ಅನಾಲಿಸಿಸ್ ಮಾಡಿ ಯಾವ ತಿಂಗಳಲ್ಲಿ ನಾನು ಬಿತ್ತನೆ ಮಾಡಬೇಕು, ಯಾವ ತಿಂಗಳಲ್ಲಿ ನಾನು ಮಾರುಕಟ್ಟೆಗೆ ಬಿಡಬೇಕು. ಈ ವಿಡಿಯೋ ನೋಡಿದ್ಮೇಲೆ ಅನಿಸಿರ್ಬೋದು ತುಂಬ ವಿಷಯ ನಾನು ತಿಳ್ಕೊಂಡೆ ಅಂತ. ಮತ್ತು ಇನ್ನೂ ಯಾಕೆ ತಡ, ಕೃಷಿ ಜಗತ್ತನ್ನು ಫಾಲೋ ಬಟನ್ ಒತ್ತಿ ಇನ್ನಷ್ಟು ಮಾಹಿತಿಗಾಗಿ ಕಾಯ್ತಾ ಇರಿ.